ನಮ್ಮ ಧಾರವಾಡದಾಗ 10 ರೂಪಾಯಿ ಕ್ಯಾಂಟೀನ್ ಅಂತಾನೆ ಫೇಮಸ್ ಆಗಿರುವಂತಹ KVD ಕ್ಯಾಂಟೀನ್ಗೆ ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ಕೊಂಡ್ರಿ. ಇವಾಗೇನೋ ಗ್ಯಾಸ್ ರೇಟ್ ಜಾಸ್ತಿ ಆಗೈತೆ ಅಂತೇಳಿ ಅಲ್ಲಿ ಅಮೌಂಟ್ ಜಾಸ್ತಿ ಆಗಿರ್ಬೋದು, ಬಟ್ ಆದ್ರೆ ಟೇಸ್ಟ್ ಅಲ್ಲಿ ಯಾವತ್ತು ಕಡಿಮೆ ಆಗಿಲ್ಲ, ಆಗೋದು ಇಲ್ಲ. ನಾವಿಲ್ಲಿ ಪೂರಿ, ಶಾವಿಗೆ ಉಪ್ಪಿಟ್ಟ ಮತ್ತು ಚುನ್ಮುರಿ ಚೂಸ್ಲಾ ಅಂತೇಳಿ 3 ಐಟಮ್ ತೊಗೊಂಡಿದ್ದೀವಿ. ಈ 3 ಥರದ್ದು ಕಾಸ್ಟ್ ಒಂದೊಂದಕ್ಕೆ ಬರೀ 25 ರೂಪಾಯಿ. ನಾನಿವಾಗ ಈ 3 ಥರದ್ದು ಟೇಸ್ಟ್ ನೋಡ್ತಾನು. ಟೇಸ್ಟ್ ನೋಡಿ 10 ಅಂಕದಾಗ ಇವಕ್ಕೆ ಎಷ್ಟು ಅಂಕ ಬರ್ತೈತಿ ಅಂತೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ ಬರ್ರಿ. ಮೊದಲನೇದಾಗಿ ಪೂರಿ ಟೇಸ್ಟ್ ಮಾಡೋಣ. ಆಕ್ಚುಲಿ ಬಟಾಟಿ ಭಾಜಿ ಐತಲ್ಲ ಒಂಥರ ಮಸ್ತ್ ಟೇಸ್ಟ್ ಐತಿ. ಏನೋ ಒಂಥರ ಡಿಫ್ರೆಂಟ್ ಫೀಲ್ ಐತಿ ಹೊರಗಿಂದ ಪೂರಿ ತಿನ್ನಕ ಇಲ್ಲಿ ತಿನ್ನಕ. ಇದಕ್ಕೆ ನಾನು ಜೆನ್ಯೂನ್ ಆಗಿ ಹೇಳ್ಬೇಕಂದ್ರೆ 10ರಲ್ಲಿ 9 ಅಂಕ ಕೊಡ್ತಾನು. ಇನ್ನು ಚುನ್ಮುರಿ ಚೂಸ್ಲಾ ಕಡೆ ಬಂದ್ರೆ ಸ್ವಲ್ಪ ಖಾರ ಕಡಿಮೆ ಐತಿ. ಇವಾಗ ಖಾರ ಜಾಸ್ತಿ ತಿನ್ನೋದಾಗತ್ತಂತಲೇ ಖಾರನ ಬೇಕನ್ಸತಿ. 10 ಔಟ್ ಆಫ್ 10. ಇನ್ನು ಶಾವಿಗೆ ಉಪ್ಪಿಟ್ಟು ಕಡೆ ಬರೋನು. ನಾನು ನಾರ್ಮಲಾಗಿ ಶಾವಿಗೆ ಉಪ್ಪಿಟ್ಟು ತಿನ್ನಂಗಿಲ್ಲ. ನಮ್ಮ ವಿಜಯ ಅಣ್ಣವ್ರಿಗೆ ಶಾವಿಗೆ ಉಪ್ಪಿಟ್ಟು ಬೇಕಂತೇಳಿ ಶಾವಿಗೆ ಉಪ್ಪಿಟ್ಟು ತೊಗೊಂಡರು. ಇದಕ್ಕೂ ಖಾರ ಕಡಿಮೆನೇ ಐತಿ. ಖಾರ ಇನ್ನೂ ಸ್ವಲ್ಪ ಜಾಸ್ತಿ ಆಗಬೇಕಾಗಿತ್ತು. ಅದನ್ನ ಬಿಟ್ರೆ ಅವ್ರನ್ನ ಕೇಳೋಣ ಎಷ್ಟು ಅಂಕ ಕೊಡ್ತಾರಂತೇಳಿ. ಅಣ್ಣ ಸೇಮ್ ಖಾರ ಕಡಿಮೆ ಅದ, ನಮ್ಮ ಮಂದಿ ಖಾರ ಜಾಸ್ತಿ ಬೇಕು. ಔಟ್ ಆಫ್ 9 8.5 ಓಕೆ. ಅವ್ರು ಕೊಟ್ಟಿದ್ದು 9 ಅಂಕ. ನೀವು ಎಷ್ಟು ಕೊಡ್ತೀರಿ? ನಮ್ಮದು ಅಂಕ ಬಂದ್ಬಿಟ್ಟ 7. ಯಾಕ್ರಿ? ನಮ್ಮವ್ವ ಮಾಡಿದಂಗೆ ಟೇಸ್ಟ್ ಇಲ್ಲ ಅದಕ್ಕೆ. ಈ ಪೂರಿ ಬಗ್ಗೆ ಇನ್ನೊಂದು ಮೇನ್ ಆಗಿ ನಿಮ್ಗೆ ಹೇಳಬೇಕು. ಏನಂದ್ರೆ ನಾರ್ಮಲ್ ಆಗಿ ಪೂರಿಗೆ ಜಾಸ್ತಿ ಎಣ್ಣೆ ಹಿಡ್ಕೊಂಡಿರ್ತೈತಿ. ನಾನು ನೋಡಿದ ಪ್ರಕಾರ ಇದಕ್ಕೆ ಅಷ್ಟೊಂದು ಜಾಸ್ತಿ ಎಣ್ಣೆನೂ ಹಿಡ್ಕೊಂಡಿಲ್ಲ. ಒಂದು ಮೀಡಿಯಮ್ದಾಗ ಐತಿ, ಅಡ್ಡಿ ಇಲ್ಲ. ನಾರ್ಮಲ್ ಆಗಿ ಇದಷ್ಟೇ ತಿಂದ್ರೆ ನಿಮ್ಗೆ ಒಂಥರ ಸಪ್ ಅನ್ಸುತ್ತೆ. ಇದ್ರ ಕೂಡ ಚಟ್ನಿ ಹಾಕೊಂಡು ತಿಂದ್ರೆ ಇದ್ರ ಕೂಡ ಒಂದು ಡಿಫ್ರೆಂಟ್ ಫೀಲ್ ಬರುತ್ತೆ. ಹೌದು, ನಾನು ಆಗಲೇ ಚಟ್ನಿ ಹಚ್ಕೊಳ್ತೀನಿ, ಅದಕ್ಕೆ ಹಂಗೆ ಅನ್ಸಿರ್ಬೋದು. ಟ್ರೈ ಮಾಡೋಣ ಚಟ್ನಿ ಹಚ್ಕೊಂಡು ಒಂದ್ಸಲ. ಶಿವಾನಿ ಇದ್ದದ ಪಾಯಿಂಟ್ 8ಕ್ಕೆ ಏರಿಸ್ತಾನೆ. ಆ್ಯಂಡ್ ಈ ಕ್ಯಾಂಟೀನಿಗೆ ನೀವೇನಾದರೂ ಮಧ್ಯಾಹ್ನ ವಿಸಿಟ್ ಮಾಡಿದ್ರೆ ಇದೇನು ಶಾಪ್ ಅನ್ಸತ್ತಲ್ಲ, ಇಲ್ಲಿ ಸಿಗುವಂತಹ ಪಲಾವ ಮಿರ್ಚಿ ಮಿಸ್ ಮಾಡ್ಕೋಬೇಡ್ರಿ. 33 ರೂಪಾಯಿದಾಗ ಪಲಾವ ಮತ್ತು ಮಿರ್ಚಿ ಸಿಗ್ತೈತಿ. ಅದ್ರ ಟೇಸ್ಟ್ ಮಾತ್ರ ಅದ್ಭುತವಾಗಿರ್ತೈತಿ. ಲಾಸ್ಟ್ ಟೈಮ್ ನಾನು ಇನ್ಸ್ಟಾಗ್ರಾಮ್ದಾಗ ಒಂದು ವಿಡಿಯೋ ಮಾಡಿ ಹಾಕಿದ್ನಿ. ಸೊ ಇವಾಗ ಅದ್ರ ವಿಡಿಯೋ ಮತ್ತೊಂದು ಸಲ ನಾನು ಯೂಟ್ಯೂಬ್ದಾಗ ಕೂಡ ಮಾಡಿ ಹಾಕ್ತಾನೆ ರೀ. ನೋಡಿರಿ, ಇಲ್ಲಿ ಮಧ್ಯಾಹ್ನ ಏನಾದರೂ ವಿಸಿಟ್ ಮಾಡ್ರೆ ಇಲ್ಲಿ ಬರೋದು ಮಾತ್ರ ಮರಿಬೇಡ್ರಿ. ನೋಡ್ರಿ, ಪ್ರತಿ ಒಂದೊಂದಕ್ಕೂ ಹೆಂಗೆ ಕನೆಕ್ಷನ್ ಐತೆ ಹೇಳಿ. ಅಲ್ಲಿ ಬೇರೆ ಯಾವುದೋ ಒಂದು ದೇಶದಾಗ ಯುದ್ಧ ಆಗತೈತಿ ಅಂತ ಹೇಳಿ ಆ ಗ್ಯಾಸದ ಅಭಾವ ಆಯಿತು. ಅದರಿಂದಾಗಿ ಗ್ಯಾಸದ ರೇಟ್ ಜಾಸ್ತಿ ಆಯಿತು. ಇದರಿಂದಾಗಿ ಆ ಕ್ಯಾಂಟೀನ್ದಾಗ ಅತಿ ಕಡಿಮೆ ಬೆಲೆಯಲ್ಲಿ ನಾಷ್ಟ ಮತ್ತು ಊಟ ಸಿಗ್ತಿತ್ತು. ಆದರೆ ಇವಾಗ ಆ ಪ್ರೈಸ್ ಕೂಡ ಹೈಕ್ ಆಗೈತಿ. ಇದರಿಂದಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಎಷ್ಟೋ ಜನಕ್ಕೆ ಎಷ್ಟೆಲ್ಲ ಪ್ರಾಬ್ಲಮ್ ಆಗತೈತಿ. ಎನಿವೆ, ಈ ಥರದ ಒಂದು ಅದ್ಭುತವಾದಂತಹ ವಿಡಿಯೋಗಳು 1 by 1 ನನ್ನ ಒಂದು ಯೂಟ್ಯೂಬ್ ಚಾನೆಲ್ದಾಗ ಹಾಕ್ತೀನಿ ರೀ. ಇದು ಮೊದಲನೇ ವಿಡಿಯೋ ಐತಿ. ಏನಾದರೂ ತಪ್ಪು ತಡೆಗಳಾಗಿದ್ರೆ ಕ್ಷಮೆ ಇರಲಿ. ಸೊ ಈ ಥರದ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಿಮ್ಗೆ ಏನಾದರೂ ಬೇಕಾಗಿತ್ತಂದ್ರೆ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡ್ರಿ. ಧನ್ಯವಾದಗಳು. ಇದು ನನ್ನ ಕನಸಿನ ಪಯಣ, ನಿಮ್ಮ ಆಶೀರ್ವಾದದ ಪಯಣ, ನಿಮ್ಮಿಂದ ಸಾಗುವ ಪಯಣ. ಸಪೋರ್ಟ್ ಮಾಡ್ತಿರಲ್ಲ.